ಹರಿ ಓಂ ಎಲ್ರಿಗೂ. ಸೊ ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ. ಸೊ ಇವತ್ತು ನಾನು ಕನ್ನಡ ಮತ್ತು ತುಳು ಮಿಕ್ಸ್ ಆಗಿ ಮಾತಾಡ್ತಿದ್ದೇನೆ, ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಕನ್ನಡದವ್ರು ಕೂಡ ಇರ್ತಾರೆ, ಹಾಗಾಗಿ ಅವ್ರಿಗೆ ತುಳು ಅರ್ಥ ಆಗಲ್ಲ. ಸೊ ಹಾಗಾಗಿ ನಮ್ಮ ತುಳು ಭಾಷೆ ಅರ್ಥ ಆಗಲಿಲ್ಲ ಆದರೂ ಕನ್ನಡ ಎಲ್ರಿಗೂ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಮಿಕ್ಸ್ಡ್ ಆಗಿ ಮಾತಾಡ್ತೇನೆ, ಸ್ವಲ್ಪ ತುಳು ಸ್ವಲ್ಪ ಕನ್ನಡ, ಹಾಗೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಸೊ ಈಗ ಕೂಡ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ಎಲ್ಲರೂ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತೀರಿ, ಅದಕ್ಕೋಸ್ಕರ ನಾನಿವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಅಂದರೆ ಕನ್ನಡದಲ್ಲಿ ಟ್ರೈ ಮಾಡುವ ಅಂತ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಗೊತ್ತಿಲ್ಲ ನನಗೆ ಎಲ್ಲರಿಗೆ ತಗೊಂಡು ಹೋಗ್ತೇನೆ ಇದನ್ನು. ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೆ ಕ್ಷಮಿಸಿ. ಹೇಳೋದು ಇಷ್ಟೇ, ನಮ್ಮ ಬಗ್ಗೆ ಸಾವಿರ ಮಾತಾಡ್ತಾರೆ ಜನರು, ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಇಡೀ ಜೀವನ ನಾವು ಅದಕ್ಕೋಸ್ಕರನೇ ಇಡಬೇಕಾಗ್ತದೆ. ನಮ್ಮ ಬಗ್ಗೆ ಬತ್ತಿಡೋರು ತುಂಬ ಜನ ಇದ್ದಾರೆ, ನಮ್ಮ ಸುತ್ತಮುತ್ತಲೇ ಇರೋರು ಹಾಗೆ. ಆದರೆ ನಾವು ಅದನ್ನು ಜಾಸ್ತಿ ಇಗ್ನೋರ್ ಮಾಡಿದ್ರೇ ಒಳ್ಳೆಯದು ಗೈಸ್. ಯಾಕಂದರೆ ನಾವೀಗ ಅದನ್ನು ನೆನಪಿಸ್ಕೊಂಡು ಅಯ್ಯೋ ಅವರು ಹಾಗೆ ಹೇಳಿದ್ರು, ನನ್ನ ಬಗ್ಗೆ ಹೀಗೆ ಹೇಳಿದರು, ಇನ್ನೇನು ಹೇಳ್ತಾರೋ ಅಂತ ಇಟ್ಕೊಂಡ್ರೆ ಅವರಿಗೆ ಅದೇ ಒಂದು ಬತ್ತಿ ಇಡೋದೇ ಕೆಲಸ ಆಗಿರ್ತದೆ. ಮತ್ತು ಊರಿನವರಿಗೆ ಬೇರೆ ಏನು ಕೆಲಸ ಇರೋದಿಲ್ಲಲ್ಲ ಮಾಡಲಿಕ್ಕೆ. ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೆ ಅವರ ಹತ್ರ ಹೋಗಿ ಬತ್ತಿ ಇಡೋದು, ಮಸಾಲ ಸೇರಿಸಿ ಹೇಳೋದು. ನಾನು ಒಂದು ಹೇಳ್ತೇನೆ ಗೈಸ್, ಬೇರೆಯವರು ಹೇಳೋದು ನಂಬೋಕ್ಕಿಂತ ನಾವು ಕಣ್ಣಾರೆ ಕಂಡಿದ್ದೀವ ಅದು ನಿಜ, ಕಿವಿಯಾರೆ ಕೇಳೋದು ಎಲ್ಲ ನಿಜ ಅಂತ ನಾವು ನಂಬಾರ್ದು. ಸೊ ನಾನು ಇಷ್ಟೇ ಹೇಳೋದು, ನಿಮಗೇನು ಇಷ್ಟನಾ ಅದು ಮಾಡಿ, ನಾನು ಕೂಡ ನನಗೇನು ಇಷ್ಟ ಅದನ್ನೇ ಮಾಡು. ಅಂದರೆ ನನಗೆ ಯೂಟ್ಯೂಬ್ ಚಾನಲ್ಲಿ ವೀಡಿಯೋಸ್ ಮಾಡಲಿಕ್ಕೆ ಇಷ್ಟ, ಡ್ಯಾನ್ಸ್ ಮಾಡಲಿಕ್ಕೆ ಇಷ್ಟ, ಮಾಡಬೇಕು. ಅವರು ಅಷ್ಟು ಕಲಿತಾರೆ, ಇವರು ಇಷ್ಟು ಮಾಡ್ತಾರೆ. ನೋಡಿ ಗೈಸ್, ಯಾರು ಎಷ್ಟೇ ಮಾಡಿದ್ದು ದೇವರು ನಮಗೆ ಎಷ್ಟು ಬರೆದಿರ್ತಾರೋ ಅಷ್ಟೇ ಆಗೋದು. ಫಸ್ಟ್ ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಇರ್ತದೆ ಕೆಲವರಿಗೆ, ಆದರೆ ಬೇರೆಯವ್ರು ಏನು ಹೇಳ್ತಾರೋ, ಬೇರೆಯವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಆಲೋಚನೆವೇ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮನೆಯವ್ರ ಸಪೋರ್ಟ್ ನಮಗೆ ಕೂಡ ಈಗ ಫಸ್ಟ್ ನಮ್ಮ ಮನೆಯವ್ರು ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಮತ್ತೆ ಎಲ್ಲರೂ ಕೂಡ ಹೊಗಳುವಾಗ ಈಗ 99% ಎಲ್ಲರೂ ಕೂಡ ಹೊಗಳ್ಬೇಕಂತ ಇಲ್ಲ ನಮ್ಮನ್ನು. ತುಂಬ ಜನ ಬೈತಾರೆ ಈಗ ಕೂಡ, ಎಂತಕ್ಕೆ ಯೂಟ್ಯೂಬ್ ಚಾನಲೆಲ್ಲ ಎಂತ ದಬ್ಬಾಕಿದ್ದೀರಿ ಗೊತ್ತಿಲ್ಲ ಗೈಸ್. ಇನ್ನು ಮುಂದಿನ ದಿವಸದಲ್ಲಿ ನಾವು ದಬ್ಬಾಕೋದು ತುಂಬ ಇದೆ, ಆ ದಬ್ಬಾಕೋದನ್ನು ಅವರು ಕೂಡ ನೋಡಲಿ. ಇಲ್ಲ ಅವಳು ಪಾಪ ಎಷ್ಟು ಪೌಡ್ರ್ ಹಾಲು ಮಾಡ್ತಾ ಇದ್ದಾನೆ ನೋಡಿ. ನೀವು ನೋಡಲಿಲ್ಲಲ್ಲ ಇವಳ ಮೇಲೆ ಎಷ್ಟು ಮೇಲೆ ಕಟ್ತಾನೆ ನೋಡಿ ಗೈಸ್. ಚಿಡ್ಡು ಮುಖ ತೊಳೆದು ಎಷ್ಟು ಪೌಡ್ರ್ ಹಾಕಿದ್ದಾನೆ ಇಲ್ಲಿ ഗായ്സ്. ഞാനിത്ത ಹೊಸಂಗಡಿಗೆ പോകുന്നില്ല, ಜಪ್ಪಿದಾಡ್ ಮಾತಾ ವ್ಲಾಗ್ದೆ ತುಂಬ പോകുന്നിಲ್ಲ. ಹೇಗಾಡ್ದೋಕೆ ಪೆರ ಜೆತ್ತಿತ್ತೆ ಪಾಯರಿತ್ತು ಹೊಸಂಗಡಿಗೆ ಅನ್ಸ പോകുന്നിಲ್ಲ ಅಂತ ಎಡಿಟಿಂಗ್ಸ್ ಮಂತಿನ ಫೋಟೋಸ್ ಮಾತ ಪ್ರಿಂಟ್ ದೆ ತೊಂಬರ್ರಂಡು. ತೂಲೆ ಎಂಗಲ್ ದೊಂಬುಡು ರೀಲ್ಸ್ ಮಾಡ್ತಾರೆ ರಶ್ಮಿನ್ ತೂಲೆ ಇಂಚಿನ ದೊಂಬು ಮುಲ್ಪ. ರಶ್ಮಿ ಫೈನಲಿ ಬೈದಲ್ಲ ಅಲ್ಲಿ ರಡ್ದಿ ನಿಜ್ಜಾಡತ